ಜಾತಿ ಗಣತಿಯ ಬಿಕ್ಕಟ್ಟಿಗೆ ಸಂಬಂಧಪಟ್ಟ ಹಾಗೆ ಒಕ್ಕಲಿಗ ನಾಯಕರು ಒಗ್ಗಟ್ಟನ್ನ ಪ್ರದರ್ಶಿಸಿ ಸಭೆಯನ್ನ ಮಾಡಿದ್ರು. ಆದಿಚುಂಚನಗಿರಿ ಮಠದಲ್ಲಿ ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ನಡೆದಂತಹ ಸಭೆ ಮುಕ್ತಾಯವಾಗಿದೆ. ಇವತ್ತಿನ ಸಭೆಯಲ್ಲಿ ಎಲ್ಲ ಪಕ್ಷದ ನಾಯಕರು ಭಾಗಿಯಾಗಿದ್ರು. ಸಮೀಕ್ಷೆಯಲ್ಲಿ ಒಕ್ಕಲಿಗ ಅಂತ ನಮೂದಿಸಬೇಕು ಅಂತ ಹೇಳಿ ಒಕ್ಕೊರಲ ಧ್ವನಿ ಕೇಳಿ ಬಂದಿದೆ. 45 ದಿನಗಳ ಕಾಲ ಸಮೀಕ್ಷೆ ಮಾಡೋಕೆ ಕಾಲಾವಕಾಶ ಬೇಕು. ಒಕ್ಕಲಿಗ ಎಂದು ಬರೆದು ಉಪಜಾತಿಗಳನ್ನ ಕೂಡ ಬರೆಸಬೇಕು ಅಂತ ಹೇಳಿ ಸಭೆಯ ಬಳಿಕ ನಿರ್ಮಲಾನಂದನಾಥ ಶ್ರೀಗಳು ಆಗ್ರಹಿಸಿದ್ದಾರೆ. ಪರಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಈಗಿನ ಒಂದು ಬೆಳವಣಿಗೆ ಯಾವೊಂದು ರಾಜ್ಯ ಸರ್ಕಾರ ಜಾತಿ ಗಣತಿಯ ಹೆಸರಿನಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಒಂದು ವರದಿಯನ್ನ ಕೊಡಬೇಕು ಅಂತಕ್ಕಂಥ ಎರಡನೇ ಆಯೋಗ, ಈಗ ಮೂರನೇ ಆಯೋಗ ಇದು. ಕಾಂತರಾಜು ಆಯೋಗ, ಜಯಪ್ರಕಾಶ್ ಹೆಗ್ಡೆ ಆಯೋಗ, ಈಗ ಮೂರನೇ ಆಯೋಗ ಮಧುಸೂದನ್ ನಾಯಕ್ ಅವರ 10 ವರ್ಷದಲ್ಲಿ. ಇನ್ನೊಂದು ಇವತ್ತು ಆಯೋಗವನ್ನ ರಚನೆ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಯಾವುದೇ ರೀತಿಯ ಒಂದು ಈ ರೀತಿಯ ಆಯೋಗವನ್ನ ರಚನೆ ಮಾಡಬೇಕಾದ್ರೆ ಮೈಂಡ್ನ ಯಾವ ರೀತಿ ಅಪ್ಲೈ ಮಾಡಿದ್ದಾರೆ ಅನ್ನೋದು ಮುಖ್ಯ. ಇಲ್ಲಿ ಕೇವಲ 15 ದಿವಸದಲ್ಲಿ ಇವತ್ತು ವರದಿಯನ್ನು ಕೊಡಬೇಕು ಅಂತಕ್ಕಂಥದ್ದು. ಈಗಾಗಲೇ 9 ಜನ ನವರಾತ್ರಿ, ಇನ್ನು 6 ದಿನದಲ್ಲಿ ಎಲ್ಲಿಂದ ವರದಿ ಕೊಡ್ತಾರೆ ಇವರು? ತಗೊಳ್ಳಿಕ್ಕೆ ಸಾಧ್ಯ? ಕಾಂತರಾಜು ವರದಿಯನ್ನೇ ಮತ್ತೆ ಯಥಾವತ್ ಏನಾದ್ರು ಬಟ್ಟಿ ಇಳಿಸ್ತಕ್ಕಂಥ ತೀರ್ಮಾನ ಮಾಡಿ ಇವ್ರನ್ನ ಮಾಡಿದ್ದಾರ. ಮತ್ತೆ ಒಂದು ಹೇಳ್ತಾರೆ ಅದು ಸ್ಟ್ಯಾಚ್ಯುಟರಿ ಬಾಡಿ, ಅದಕ್ಕೆ ನಾನೇನು ಡೈರೆಕ್ಷನ್ ಕೊಡ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು. ನೆನ್ನೆ ದಿನ ಏನಾದ್ರು ಬದಲಾವಣೆ ತರಲಿಕ್ಕೂ ನಮಗೆ ಪವರ್ ಇಲ್ಲ ಹೇಳಲಿಕ್ಕೆ ಅಂತ ಹೇಳಿ. ಆಗಿದ್ದು ಯಾವ ಮಟ್ಟಕ್ಕಾಗಬಹುದು? ನಾವು ಇಲ್ಲಿ ನಮ್ಮ ಸಮಾಜದ ಒಂದು ಭವಿಷ್ಯಕ್ಕೋಸ್ಕರವಾಗಿ ಈ ಸಮಾಜಕ್ಕಾಗಿರತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಪರಮ ಪೂಜ್ಯರ ಒಂದು ಯಾವುದೇ ಕಾರಣಕ್ಕೂ ನಮ್ಮ ಜಾತಿಗಳನ್ನು ಒಡಿಬಾರದು. ಒಕ್ಕಲಿಗ ಅಲ್ಲಿ ಸಬ್ ಕ್ಯಾಸ್ಟ್ 108 ಮಾಡಿ ಅದನ್ನು ಛಿದ್ರಗೊಳಿಸಬಾರ್ದು. ಈ ಥರದ ನಿರ್ಣಯಗಳನ್ನು ಇವತ್ತು ನಾವು ತೆಗೆದುಕೊಂಡಿದ್ದೀರಿ. ಸರ್ಕಾರಕ್ಕೂ ಕೂಡ ಆ ಮನವಿಯನ್ನು ನಾವು ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಆದರೆ ಅದನ್ನು ಬೀದಿಗಿಳಿದು ಹೋರಾಟ ಮಾಡ್ತೀರಿ ಅಂತ ಕಾಲಂ ತೆಗಿಬೇಕು. ಹಂಗೇನ ಹೆಚ್ಚು ಕಮ್ಮಿ ಆದರೆ ಇಡೀ ಸಮಾಜ ಬೀದಿಗಿಳಿಯುತ್ತೆ ಅಂತ ಸಂದೇಶನೂ ಕೂಡ ಆಗಿದೆ. ಸರ್, ಈಗ ಒಕ್ಕಲಿಗರಲ್ಲಿ ಮೊದಲನೇ ಕಾಲಮಲ್ಲಿ ಒಕ್ಕಲಿಗ ಅಂತ ಇರಬೇಕು, ಎರಡನೇ ಕಾಲಮಲ್ಲಿ ಕೂಡ ಒಕ್ಕಲಿಗ ಅಂತ ಇರಬೇಕು. ಆಗಿಲ್ಲ ಅಂದ್ರೆ ಸಬ್ ಕ್ಯಾಸ್ಟ್ ಬರ್ಸ್ಬೋದು. 3 ಕಾಲಮಲ್ಲಿ ಒಕ್ಕಲಿಗ ಅಂತ ಬರಿಬೇಕು. ಆಗಿಲ್ಲ ಅಂದ್ರೆ ಸಬ್ ಕ್ಯಾಸ್ಟ್ ಬರಿಬೇಕು. ಅದರ ಫಸ್ಟ್ ಕಾಲಮಲ್ಲಿ ಒಕ್ಕಲಿಗ ಅಂತ ಇರಬೇಕು. 15 ದಿನ ಅವಧಿಗೆ ಸಾಕಾಗಲ್ಲ ಅಂತ ಹೇಳಿದ್ರೆ ಅದು ಮುಂದೆ ಏನ್ ಮಾಡಬಹುದು? ಅವರೇ ಸರ್ಕಾರ ಈಗ ಸರ್ಕಾರಕ್ಕೆ ನಾವು ಡಿ ಕೆ ಶಿವಕುಮಾರ್ ಬಂದಿದ್ರು, ಅವ್ರಿಗೆ ಹೇಳಿದಿರಿ ಇದನ್ನ ಮುಂದೂಡಿಸಿ, ಇಲ್ಲಿ ದಸರಾ ಹಬ್ಬ ಇದೆ, ಆಗಲ್ಲ, ಮುಂದೂಡಿಸಿ ಅಂತ ಹೇಳಿದೆ. ಮತ್ತು ಸಮೀಕ್ಷೆ ಆಗಿಲ್ಲ, ಒಂದು 30-40% ಸಮೀಕ್ಷೆ ಆಗಿಲ್ಲ ಎಂಬ ಕೂಗು ಇತ್ತು. ಇದನ್ನ 3-4 ವರ್ಷಗಳ ಕಾಲ ಸಾಕಷ್ಟು ಸೂಕ್ಷ್ಮವಾಗಿ, ಪ್ರಜ್ಞಾಪೂರ್ವಕವಾಗಿ ಪರಿಶೀಲಿಸಲಾಗಿ ಒಂದು ವಿವೇಕಯುತವಾಗಿರ್ತಕ್ಕಂಥ ನಿರ್ಧಾರಕ್ಕೆ ನಮ್ಮ ಘನ ಸರ್ಕಾರ ಬಂದು ಜನರ ಭಾವನೆಗಳಿಗೋಸ್ಕರನೇ ಸರ್ಕಾರ ಇರ್ತಕ್ಕಂಥದ್ದು, ನಾಡು ಇರ್ತಕ್ಕಂಥದ್ದು. ಆ ಭಾವನೆಗಳನ್ನ ಮೀರಿ ಮಾಡತಕ್ಕಂಥ ಕೆಲಸ ಜನ ವಿರೋಧಿ ಆಗುತ್ತೆ ಅಂತ ತಿಳಿದು ತುಂಬಾ ಪ್ರಜ್ಞೆಯಿಂದ ನಮ್ಮ ಘನ ಸರ್ಕಾರ ಮತ್ತೊಮ್ಮೆ ಇದನ್ನ ಹೊಸದಾಗಿ ಸಮೀಕ್ಷೆಯನ್ನ ಮಾಡಲಿಕ್ಕೆ ಒಪ್ಪಿಕೊಂಡು ಈಗ ನಿರ್ಧಾರ ಮಾಡಿರ್ತಕ್ಕಂಥದ್ದನ್ನ ಎಲ್ಲರ ಹಾಗೆ ನಾವು ಕೂಡ ತುಂಬಾ ಹೃದಯದಿಂದ, ಪ್ರೀತಿಯಿಂದ ಸ್ವಾಗತ ಮಾಡ್ತೇವೆ. ಅದರಲ್ಲಿ 2 ಮಾತುಗಳು. ಆದರೆ ಸ್ವಾಮೀಜಿಯವರು ಈಗಾಗಲೇ ಹೇಳಿದ ಹಾಗೆ ನಮ್ಮ ದೇಶದಲ್ಲಿ, ನಮ್ಮ ಪರ್ಟಿಕ್ಯುಲರ್ ಈ ನಾಡಿನಲ್ಲಿ ಏನು 15 ದಿನಗಳ ಕಾಲ ಸಮೀಕ್ಷೆ ಮಾಡಲಿಕ್ಕೆ ಹೊರಟಿದ್ವಲ್ಲ, ಈ 15 ದಿನಗಳ ಕಾಲ ಅದರಲ್ಲಿ ಬಹುಮುಖ್ಯವಾಗಿ 9 ದಿನಗಳು ನವರಾತ್ರಿಯಂದೇ ಪ್ರಸಿದ್ಧಿಯಾಗಿ
ತಾಯಂದಿರಾದಿಯಾಗಿ ಎಲ್ಲರೂ ಕೂಡ ನವರಾತ್ರಿಯ ವ್ರತಗಳಲ್ಲಿ ಪೂಜೆಗಳಲ್ಲಿ ಮುಗಿಲಿರ್ತಕ್ಕಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.